ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬಂದ್ಬಿಟ್ಟು 5:30. ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ನಾನು ನಮ್ಮ ಅಪ್ಪ ಬಾಯ್ ನಮ್ಮ ಅಪ್ಪ ಫುಲ್ ಡ್ರೈವಿಂಗಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅದು ಮದ್ದೂರು ಸೈಡೆಲ್ಲ ಹೋಗ್ತಾಯಿದ್ದೀನಿ. ನಮ್ಮ ಅಪ್ಪನ ತೋರಿಸ್ತೀನಿ, ಏನೋ ಕರ್ಕೊಂಡು ಸುಮ್ಮನೆ ಹೋಗೋಣ ಮಾರ್ನಿಂಗ್ ಡ್ರೈವ್ ಅಂತ ಹೋಗ್ತಾಯಿದ್ದೀವಿ. ಇವಾಗ ಕಾರೆಲ್ಲ ಪಿಕಪ್ ಮಾಡಿ ಇವಾಗ ನನ್ನ ಫ್ರೆಂಡ್ ಒಬ್ಳು ಬರ್ತಿದ್ದಾಳೆ, ಅವಳನ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ನಮ್ಮಪ್ಪ ಫೇವ್ರೆಟ್ಟು. ಸೊ ಅದೆಲ್ಲಿ ಪಪ್ಪ ಎಲ್ಲಿದ್ದೀವಿ? ಯಶವಂತಪುರ. ಈಗ ಯಶವಂತಪುರದಿಂದ ಬೆಮೆಲ್ಗೆ ಹೋಗಿ, ಬೆಮೆಲಿಂದ ಬೊಮ್ಮನಳ್ಳಿಗೆ ಹೋಗಿ ನಮ್ಮ ಅಮ್ಮನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಮದ್ದೂರಿಗೆ. ಸ್ಟೇಟ್ ಟ್ಯೂನ್. ಏನೇನು ಲೈಕ್ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ, ಕೊನೆವರೆಗೂ ನೋಡಿ. ನಮ್ಮ ಅಪ್ಪ ಇಲ್ಲಿ ಪೆಟ್ರೋಲ್ ಹಾಕ್ಸೋಕೆ ಬಂದವ್ರೆ. ಸೊ ಆಲ್ಮೋಸ್ಟು ಇನ್ನೂ ಪಿಕಪ್ ಮಾಡಿಲ್ಲ. ನಮ್ಮ ಅಪ್ಪಗೆ ಪೆಟ್ರೋಲ್ ಹಾಕ್ಸೋಕೆ ಬಂದಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಾ ಡೀಸೆಲ್. ವಿನಾಯ್ ಇವಳೆ ನನ್ನ ಫ್ರೆಂಡು. ಇವಾಗ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮನ್ನ ಹೋಮ್ ಮಿನಿಸ್ಟ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಹಾಯ್. ಇವರೇ ಮಾಡಿದ್ದು ಲೇಟು. ಸೊ ಇವಾಗ 7 ಆಗಿದೆ, ಹೊರಡ್ಬೇಕು. ಇವಾಗ ಅಲ್ಲಿ ಹೋಗಿ ಯಾರನ್ನ ಪಿಕ್ ಮಾಡಬೇಕು. ಸೊ ಪಿಕ್ ಮಾಡ್ಕೊಂಡು ಸಿಗೋಣ. ಇವಾಗ ಹೊರಟಿದ್ದೀವಿ ನೋಡಿ. ಹಾಂ, ಕ್ಲೋಸಪ್ಪಲ್ಲಿ ತೋರಿಸ್ಬಿಟ್ಟೆ. ಬಾಯ್ ಅಪ್ಪ, ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ನೀನು ಕರ್ಕೊಂಡು ಹೋಗ್ತಿರೋದು. ಸಸ್ಪೆನ್ಸ್. ಐ ಇವಾಗ ಬನಶಂಕರಿಗೆ ಹೋಗಿ ಒಬ್ರನ್ನ ಪಿಕ್ ಮಾಡಬೇಕು. ಏನೋ ಹೇಳ್ದಲ್ಲ, ಇವಾಗ ಕ್ಯಾಮ್ರಾ ಆನ್ ಮಾಡಿದ್ರೆ ಯಾರು ಏನು ಹೇಳಲ್ಲ. ನಿಮ್ಮಪ್ಪ ಶಿವಾಜಿ ಮಿಲ್ಟ್ರಿ ಹೋಟ್ಲಲ್ಲಿ ತಿನ್ನೋಣ ಅಂತಂದ್ರು. ಅದಕ್ಕೆ ಆಯ್ತು, ಇಲ್ಲೂ ತಿನ್ಬಿಟ್ಟು ಅಲ್ಲೂ ಹೋಗೋಣ ಅಂತ ಹೇಳ್ದೆ ನಾನು. ನೀನೇ ತಿಂದ್ಯಾ? ಏನ್ ಕಾಮಿಡಿ ಮಾಡ್ದಮ್ಮ. 10 ನಿಮಿಷ ಹೋಗ್ಬಿಡುತ್ತೆ. ಅದು ಏನದು ಹಂಗಿದೆ ರೋಡ್, ಅದು ತಾರ್ ರೋಡ್. ಹೇಳಿದೀನಿ ಸಿದ್ದರಾಮಯ್ಯ ಏನ್ ಹೇಳಿದ್ದೆ? ಗುಂಡಿ ಬಿದ್ದಿದೆ ಅಂತ. ಏನಂದ ಅವನು? ನೋಡ್ತೀನಿ ಕಣಪ್ಪ ಅಂದ. ಮಗನೇ ಹಣ ಬಂದ. ಅಪ್ಪ ನೀನ್ ಮುಂದೆ ಕುತ್ಕೊಂತೀಯಾ? ಇಲ್ಲ ಆಗುತ್ತಾ? ಸರಿ, ನಿಮ್ಮಮ್ಮಂಗೆ ಹೆಂಗಾದ್ರೂ ಮ್ಯಾನೇಜ್ ಮಾಡೋಣ. ಏನಾದ್ರೂ ಹೇಳಿ, ಇಷ್ಟೇ ಸ್ಪೀಡಲ್ಲಿ ಹೋಗ್ಬೇಕು. ಅದೇನೋ ಜಾಸ್ತಿ ಹೋಗಿ ಅಲ್ಲಿ ಕಡಿಮೆ ಮಾಡ್ಕೊಂಡ್ರೆ ಅದು ಇದಾಗುತ್ತೆ. ನಾನೆಲ್ಲರಿಗೂ ಸೀಟ್ ಬೆಲ್ಟ್ ಹಾಕ್ತೀನಿ, ನೋಡಿ ಅಂತ. ನೋಡಿ ಫೈನಲಿ ಬಂದಿದ್ದೀವಿ. 1 ಅವರ್ ಡ್ರೈವ್ ಆದ್ಮೇಲೆ. ಅಮ್ಮ ಅಯ್ಯೋ, ನಮ್ಮ ಪಪ್ಪ ಏನೋ ಫುಲ್ ಹೇಳ್ಬಿಟ್ಟವ್ರು ಬಿರಿಯಾನಿ ಬಗ್ಗೆ. ನೋಡೋಣ ಇವಾಗ ತಿನ್ಬಿಟ್ಟು ಹೆಂಗಿರುತ್ತೆ ಅಂತ. ಇದಿಸ್ ನಮ್ಮ ಮಮ್ಮಿ. ಎಷ್ಟು ಬಿರಿಯಾನಿ ತಿಂತೀಯ ಪಪ್ಪು ನೀನು? ನಾನೊಂದು 7 ತಿಂತೀನಿ ಕಣಮ್ಮ. ನೀನು ಇನ್ನೊಂದು 70 ತಿಂತೀಯಾ? 7ಅಲ್ಲಿ -6 ಮಾಡಿಬಿಡು. -6 ಹೋಟೆಲ್ಲು ಚಿಕ್ಕದು, ಬಟ್ ಟೇಸ್ಟ್ ಸಕ್ಕದಾಗಿರುತ್ತೆ ಅಂತ ಹೇಳ್ತಾರೆ. ಕಾಮಿಡಿ ಪೀಸ್. ಪವಿನ್, ಹೌ ಯು ಆರ್ ಫೀಲಿಂಗ್ ಕಮಿಂಗ್ ವಿತ್ ಅಸ್? ಕನ್ನಡದಲ್ಲಿ ಹೇಳು. ಕನ್ನಡದಲ್ಲೇ? ನೀವೇ ತಾನೇ ಇಂಗ್ಲೀಷಲ್ಲಿ ಕೇಳಿದ್ದೀರಾ? ಕನ್ನಡದಲ್ಲಿ ಕೇಳ್ತೀನಿ, ಹೆಂಗೈತೆ ಹೇಳು. ಬಂದಿದ್ದ ಎಕ್ಸ್ಪೀರಿಯನ್ಸ್ ಹೇಳು ಅಂದರೆ ತಿಂದಾದ್ಮೇಲೆ ಹೇಳ್ತಾಳೆ. ಏನಿಲ್ಲ, ಮಾತಾಡ್ಕೊಂಡು ಚಿಲ್ಲಾಗಿ ಬಂದ್ವಿ. 4 ಜನ ಹಿಂದೆ ಕುತ್ಕೊಂಡು ಸಫಕೇಟ್ ಆಯ್ತು. ಗೈಸಿಗೆಲ್ಲ ಊಟ ಎಲ್ಲ ಆಯಿತು. ನಮ್ಮಪ್ಪ ಕೊಡ್ಸೋಕಪ್ಪ ಫುಲ್ಲು ಇಲ್ಲಿ ಗಂಟ ಐತೆ. ಹೆಂಗಿತ್ತಮ್ಮ? ನೀರು ಹಾಕಕ್ಕೆ ಅಮ್ಮ ಚೆನ್ನಾಗಿತ್ತು. ಫ್ರೆಶ್ ಬಿರಿಯಾನಿ. ಹೆಂಗಿತ್ತು? ಫುಲ್ ತಿನ್ನಕ್ಕಾಗುತ್ತೆ ಅಂತ ರೆಡಿ ಆಗಿದ್ದೆ ಗುರು. ತಿನ್ನಕ್ಕೆ ಆಗಿಲ್ಲ, ಮಿಸ್ ಮಾಡಿ. ನಡಿಯ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ. ನಮ್ಮಮ್ಮನೂ ಬ್ಲಾಗ್ ಮಾಡ್ತವ್ರೆ, ನಮ್ಮಪ್ಪ ಇನ್ಸ್ಟಾಗ್ರಾಮ್ ನೋಡ್ತವ್ರೆ. ನಮ್ಮ ಬ್ಲಾಗ್ ಅಲ್ಲಿ ನೋಡಿ. ಕಾಫಿ ತರಕ್ಕೆ ಹೋಗೋಣ. ಅಪ್ಪಂಗೊಂದು ಏನೋ ನಮ್ಮಮ್ಮ ಏನೋ ಹೇಳ್ತಾರೇನೋ. ನಾನು ವ್ಲಾಗ್ ಮಾಡ್ತಾ ಇಲ್ಲ, ಇವನ್ ಮಸ್ಕಿಟೋ ಬೈಟ್ ಮಾಡಿದ್ದೆ, ಅದಕ್ಕೆ ನೋಡ್ತಾ ಇದ್ದೀನಿ. ಬಗ್ಗೆ ಹೆಂಗ ಅನ್ನಿಸ್ತು ನಮ್ಮ ಜೊತೆ ಬಂದು? ಆಮೇಲೆ ರೀಲ್ಸ್ ಎಲ್ಲಿ ಮಾಡ್ತೀಯಾ? ಇಲ್ಲ ಮಾಡಿ ಹೋಟೆಲ್ ತಿನ್ನೋದು. ಪ್ರಮೋಷನ್, ಫ್ರೀ ಪ್ರಮೋಷನ್.
ಏನ ಫೋಟೋಸ್ ಮಾಡ್ತಾರೆ. ನೋಡಿ ನಮ್ಮ ಅಪ್ಪ ಫೋಟೋಸ್ ತೋರಿಸ್ತಾವ. ನೀನು ಮಾಡೋ ಕೆಲಸ ಇಲ್ಲ ನಮ್ಮಪ್ಪ. ನಿಮಗೆ ಯಾವಾಗ ತಾನೇ ಕೆಲಸ? I am so busy person, you know. From 5 months I am doing that work, this work. ಮಲ್ಕೊಳ್ಳೋದು ಹೇಳೋದು ಒಂದೇ. ಗೈಸ್ ಇಲ್ಲಿ ಗೌಡ್ಗೆರೆಗೆ ಬಂದಿದ್ದೀವಿ, ಚಾಮುಂಡೇಶ್ವರಿ ಸ್ಟ್ಯಾಚುಗೆ. ಬಾ ಸಂಡೆಗೂ ಅಷ್ಟು ಏನು ಎಷ್ಟೊಂದು ಜನ ಇದೆ ನೋಡಿ. ಬರೋದಿಲ್ಲ ಕಣಮ್ಮ ಆಗಿರಪ್ಪ ನನಗಾಯ್ತು. ಅಚ್ಚಿ ಎಲ್ಲ ಆಯ್ತು ಹಾಕಿಂಗ್ ರಶ್ ನೋಡಿ ಇಲ್ಲಿ ಆ ಸ್ಟ್ಯಾಚು ನೋಡಕ್ಕೆ. ಇವತ್ತೆಲ್ಲ ನಿಂತ್ಕೊಂಡ್ರು ಆಗಲ್ಲ. ನಮ್ಮಪ್ಪ ಮೈಸೂರು ಪಾಕ್ ತಂದವ್ರೆ ಈ ಹೋಟ್ಲಿಂದ ಸಿನ್ಸ್ 1920s. ಇಲ್ಲಿ ಪಾರ್ಸಲ್ ಮನೆಗೂ ಕೂಡ ಮನೆಗೂ ಪಾರ್ಸಲ್ ತಗೊಂಡಿದ್ದೀವಿ, ಇವ್ರ ಮನೆಗೆ ನಮ್ಮ ಮನೆಗೆ. ಈಗ ನೋಡಿ ನಮ್ಮಪ್ಪ ಹಾಲೆ ತಿಂತ ಫುಲ್ ಬಿಸಿ ಬಿಸಿ ಇದೆಯಾ? ಹಾ ಸೂಪರ್. ತೋರ್ಸೋದು ಮೈಸೂರು ಪಾಕ್ ತರನೇ ಇದೆ. ಮೈಸೂರು ಪಾಕ್ ಮಾಡ್ಕೋಗು, ಅಲ್ಲ ಮೈಸೂರ್ನ ಪ್ಯಾಕ್ ಮಾಡ್ಕೊಂಡು. ಏನಮ್ಮ ನಿನ್ನಂಗೆ ಐತೆ ಇದು. ಸ್ವಲ್ಪ ನೋಡಿ ಈ ಕಡೆ ನೋಡು, ಈ ವಿಡಿಯೋ ನಿಮಗಾಗಿ. ಅದ್ ನೋಡಿ ಗೈಸ್, ಇದಕ್ಕೂ ನಮ್ಮ ಅಮ್ಮನ ಫೇಸ್ಗೂ ಡಿಫ್ರೆನ್ಸ್. ಚೆನ್ನಾಗಿದೆ ನೋಡಿ. ಗೈಸ್ ಫೈನಲಿ ಬೆಂಗಳೂರು ರೀಚ್ ಆಗಿದ್ದೀವಿ. ಇವಾಗ ಡಬಲ್ ಟೆಕ್ಕರ್ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸಾಸ್ಟೆಡ್, ಎಲ್ಲರಿಗೂ ನಿದ್ದೆ ಬರ್ತೈತೆ. ಹೋಗ್ಬಿಟ್ಟು ಒಂದು ಒಳ್ಳೆ ನಿದ್ದೆ